ಇವತ್ತಿನ ಸಮಾಚಾರ ಏನು ಅಂತ ಕೇಳ್ಕೊಂಡು ಹೋಗಕ್ಕೆ ಬಂದ್ರಾ? ಬನ್ನಿ ಹೇಳ್ತೀನಿ. ಇವತ್ತಿನ ನನ್ನ ಬೆಳಗಿನ ವರ್ಕೌಟ್ನ ಬ್ರೇಕ್ ಮಾಡಿದ್ದು ಅಕ್ಕಪಕ್ಕದ ಮನೆ ಮಕ್ಕಳು. ಅವ್ರ ಸ್ಕೂಲಲ್ಲಿ ಇವತ್ತು ಫಂಕ್ಷನ್, ಹಾಗಾಗಿ ಸ್ಯಾರಿ ಉಡಿಸ್ಕೊಡಿ, ರೆಡಿ ಮಾಡಿಕೊಡಿ ಅಂತ ಬಂದಿದ್ದರು. ಅವರಿಗೆ ಸ್ಯಾರಿ ಉಡಿಸ್ತಾ ನನಗೆ ನನ್ನ ಸ್ಕೂಲ್ ಡೇಸ್ನಲ್ಲಿ ನಡೆದ ಒಂದು ಘಟನೆ ನೆನಪಾಯಿತು. ನಾನು ಸ್ಕೂಲಲ್ಲಿ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ, ಆದರೆ ಡ್ಯಾನ್ಸ್ ಒಂದನ್ನು ಬಿಟ್ಟು. ಡ್ಯಾನ್ಸ್ ಬರಲ್ಲ ಅಂತಲ್ಲ, ಡ್ಯಾನ್ಸಿಗೆ ಬೇಕಾದ ಕಾಸ್ಟ್ಯೂಮ್ ಇರಲ್ಲ ಅಂತ. ನನಗೆ ನೆನಪಿರೋ ಹಾಗೆ ನಾನು ಆವಾಗ 4ನೇ ಕ್ಲಾಸ್. ನಮ್ಮ ಸ್ಕೂಲಲ್ಲಿ ಫಂಕ್ಷನ್ ನಡೀತಿತ್ತು. ನಾನು ಸ್ವಲ್ಪ ಕ್ಯೂಟಾಗಿ ಮುದ್ದಾಗಿ, ಜೊತೆಗೆ ಬ್ರೈಟ್ ಸ್ಟೂಡೆಂಟು, ಆ್ಯಕ್ಟಿವ್ ಆಗಿದ್ದೆ ಅಂತ ಹೇಳಿ ಫಸ್ಟ್ ಪ್ಲೇಸ್ ಕಾಮನ್ ನನಗೆ. ಮೊದಲನೇ ಸಾಲನ್ನ ಮೊದಲನೇ ಪ್ಲೇಸಲ್ಲಿ ನಿಲ್ಲಿಸಿದ್ರು. ಇನ್ನೂ ನೆನಪಿದೆ, ಗೆಸ್ಟ್ನ ವೆಲ್ಕಮ್ ಮಾಡೋ ಕಾರ್ಯಕ್ರಮ. ಹಿಂದಿನ ದಿನ ಹೇಳಿದ್ರು ನಾಳೆ ಎಲ್ಲರೂ ಸ್ಯಾರಿ ಹಾಕ್ಕೊಂಡು ಬನ್ನಿ ಅಂತ. ನಾನು ಬಂದು ಮನೇಲಿ ಹೇಳಿದೆ. ಪಾಪ ಆ ಟೈಮಲ್ಲಿ ಅಮ್ಮನ ಹತ್ರನೂ ಅಷ್ಟೊಂದು ಸ್ಯಾರಿ ಕಲೆಕ್ಷನ್ ಇರಲಿಲ್ಲ. ಆದರೆ ನನಗೆ ಅಮ್ಮನ ಮದುವೆ ಸ್ಯಾರಿ ಮೇಲೆ ಕಣ್ಣು ಬಿದ್ದಿತ್ತು. ಅದನ್ನೇ ಉಡಿಸ್ಕೊಡು ಅಂತ ನಾನು. ಗೊತ್ತಲ್ಲ, ಆಗಿನ ಕಾಲದ ಮದುವೆ ಸ್ಯಾರಿಗಳು ಅಂದರೆ ತುಂಬ ದೊಡ್ಡದಿತ್ತು. ನಾನು ಬೇರೆ ತುಂಬ ಚಿಕ್ಕವಳು, ಹಾಗಾಗಿ ಅಷ್ಟು ದೊಡ್ಡ ಸ್ಯಾರಿನ ಹಾಕ್ಕೊಂಡು ಓಡಾಡೋಕ್ಕಾಗಲ್ಲ ಅಂತ ಹೇಳಿ ಅಮ್ಮ ನನ್ನ ಕನ್ವಿನ್ಸ್ ಮಾಡಿ, ಜೊತೆಗೆ ಆ ಒಂದು ರಾತ್ರಿಯಲ್ಲಿ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡೋದು ಕೂಡ ಕಷ್ಟನೇ ಆಗ. ಪಕ್ಕದ ಮನೆಯವ್ರ ಹತ್ರ ಸಿಂಪಲ್ಲಾಗಿ ಲೈಟ್ ವೆಯ್ಟ್ ಆಗಿರೋ ಸ್ಯಾರಿನ ಬ್ಲೌಸ್ನ ಮ್ಯಾಚ್ ಮಾಡಿ ಉಡಿಸ್ಕೊಟ್ರು. ಆ ಸ್ಯಾರಿ ಇನ್ನೂ ನನ್ನ ಕಣ್ಣಿಗೆ ಕಟ್ಟಿದಂಗಿದೆ. ಬಿಳಿ ಸೀರೆ ಮೇಲೆ ನೀಲಿ ಮತ್ತು ಹಳದಿ ಬಣ್ಣದ ಹೂಗಳಿದ್ದ ಸೀರೆ. ಸರಿ ಅಂತ ಉಡಿಸ್ಕೊಂಡು ರೆಡಿಯಾಗಿ ಸ್ಕೂಲಿಗೆ ಹೋದೆ. ಹೋಗ್ತಿದ್ದಂಗೆ ನನ್ನ ಜೋಶೆಲ್ಲ ಇಳಿದೋಯ್ತು. ಯಾಕಂದರೆ ಎಲ್ಲರ ಸೀರೆನೂ ಕಲರ್ಫುಲ್ಲು ಬಾರ್ಡರ್ ಸ್ಯಾರಿಗಳು. ಅವ್ರ ಸೀರೆ ನೋಡಿನೇ ನಾನು ಸಪ್ಪಗಾದೆ. ಅದಕ್ಕಿಂತ ಬೇಜಾರಾಗಿದ್ದೇನು ಅಂದರೆ, ಅಲ್ಲಿವರೆಗೂ ಹುಡುಗಿ ಚೆನ್ನಾಗಿ ಡ್ಯಾನ್ಸ್ ಮಾಡುತ್ತೆ, ಆ್ಯಕ್ಟಿವ್ ಆಗಿದೆ ಅಂತ ಮುಂದೆ ನಿಲ್ಲಿಸಿದ್ದ ನನ್ನ ಸ್ಯಾರಿ ನೋಡಿ ಆ ಬಿಳಿ ಸೀರೆ ಹುಡುಗಿನ ಸ್ವಲ್ಪ ಹಿಂದಕ್ಕೆ ಹಾಕಿ ಅಂತ ಯಾರೋ ಹೇಳಿದ್ರು. ನನ್ನ ಟೀಚರೋ ಅಥವಾ ನನ್ನ ಸೀನಿಯರೋ ಯಾರೋ ಬಂದು ನನ್ನನ್ನು ಹಿಂದೆ ಗುಂಪಲ್ಲಿ ತೊಗೊಂಡೋಗಿ ನಿಲ್ಲಿಸ್ಬಿಟ್ರು. ಅಲ್ಲಿಗೆ ಆ ಹೊತ್ತಿನಲ್ಲಿ ಉಳಿದಿದ್ದ ನನ್ನ ಅಳದುಳಿದ ಖುಷಿನೂ ಸತ್ತೋಯ್ತು. ಅದೇ ಲಾಸ್ಟ್. ಮತ್ಯಾವತ್ತು ನಾನು ಕಾಸ್ಟ್ಯೂಮ್ ಡಿಮ್ಯಾಂಡ್ ಮಾಡೋ ಯಾವ ಸ್ಕೂಲಲ್ಲೂ ಯಾವ ಆ್ಯಕ್ಟಿವಿಟೀಸ್ಗೂ ಸೇರ್ತಾ ಇರಲಿಲ್ಲ. ಸೋಲೋ ಪರ್ಫಾರ್ಮೆನ್ಸ್ ಒಂದನ್ನು ಬಿಟ್ಟು. ಎಲ್ಲಿವರೆಗೂ ಅಂತಂದರೆ, ನನ್ನ ಕಾಲೇಜ್ ಡೇಸಲ್ಲೂ ಕೂಡ ಸ್ಯಾರಿ ಡೇ ದಿನ ಸೀರೆ ಉಟ್ಕೊಂಡು ಹೋಗ್ಬೇಕಾಗತ್ತೆ ಅಂತ ಕಾಲೇಜ್ಗೆ ಹೋಗ್ತಿರಲಿಲ್ಲ. ಆದರೆ ಇವಾಗ ಕಣ್ಣಿಗೆ ಬೇಕಾದ ಸೀರೆಗಳಿವೆ ನನ್ನ ಹತ್ರ. ನಿಮ್ಮ ಸ್ಯಾರಿ ಕಲೆಕ್ಷನ್ಸ್ ತುಂಬ ಚೆನ್ನಾಗಿರುತ್ತೆ, ಎಲ್ಲಿಂದ ತೊಗೋತೀರಾ, ಎಲ್ಲಿಂದ ಬ್ಲೌಸ್ ಸ್ಟಿಚ್ ಮಾಡಿಸ್ತೀರಾ ಅಂತ ಕೆಲವರು ಕಾಂಪ್ಲಿಮೆಂಟ್ಸ್ ಕೂಡ ಕೊಡ್ತಾರೆ.